ಶುಭ ಮುಂಜಾನೆಯ ಶುಭಕಾಮನೆಗಳೊಂದಿಗೆ ಎಲ್ಲರಿಗೂ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಸಹೋದರರಿಗೆ ಸ್ವಾಗತವನ್ನು ಕೋರ್ತಾ ಉಚ್ಚಲ ಉರುಸಿನ ಕಾರ್ಯಕ್ರಮದ ಪರವಾಗಿ ಇವತ್ತು ನಾವು ಉಳ್ಳಾಲ ತಾಲೂಕಿನಲ್ಲಿ ಸೋಮೇಶ್ವರ ಉಚ್ಚಿಲ ಎಂಬ ಪ್ರದೇಶದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಮಸೀದಿ, ಅದೇ ಪ್ರಕಾರ ಇತಿಹಾಸ ಪ್ರಸಿದ್ಧವಾದಂಥ ದರ್ಗಾ ಶರೀಫ್ 407 ಜುಮಾ ಮಸೀದಿ ಸೋಮೇಶ್ವರ ಉಚ್ಚಿಲ. ಇದರ ಮಸೀದಿ ವಠಾರದಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಅಸಯ್ಯದ್ ಶರೀಫುಲ್ ಅರಬಿ ವಲಿಯುಲ್ಲಾಹಿ ಕದ್ದಸುಲ್ಲಾಹು ಸಿರ್ರಫುಲ್ ಅಜೀಜ್ ರವರ ಹೆಸರಿನಲ್ಲಿ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರುಸ್ ಕಾರ್ಯಕ್ರಮ ಇದೇ ಬರುವ ತಾರೀಕು ಜನವರಿ 2026 ಜನವರಿ 15ರಿಂದ ಜನವರಿ 25ರವರೆಗೆ ಬಹಳ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದೇವೆ. ಅದೇ ಪ್ರಕಾರ ಈ ಕಾರ್ಯಕ್ರಮದ ಅಂಗವಾಗಿ ಜನವರಿ 15ರಂದು ಗುರುವಾರ ನಮ್ಮ ಅಸರ್ ನಮಾಜಿನ ಬಳಿಕ ಸ್ಥಳೀಯ ಮುದರಿಸರಂಥ ಅಲ್ಹಾಜ್ AP ಇಬ್ರಾಹಿಂ ಫೈಜಿ ಇವರ ನೇತೃತ್ವದಲ್ಲಿ ಮಕಾಮ್ ಜಿಯಾರತ್ ಜರುಗಲಿದೆ. ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವು ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಯದುಲ್ ಉಲಮಾ ಅಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಲಿದ್ದಾರೆ. ಅದೇ ಪ್ರಕಾರ ಅವತ್ತಿನ ಮುಖ್ಯ ತಂಗಲ್ರಾಗಿ ಅಸಯ್ಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ ಇವರು ಪ್ರಾರ್ಥನೆಯನ್ನು ನೆರವೇರಿಸಲಿದ್ದಾರೆ. ಅದೇ ಪ್ರಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಸೀದಿ 407 ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ಹಾಜಿ ಕೊಪ್ಪಲ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದೇ ಪ್ರಕಾರ ಅನ್ವರ್ ಅಲಿ ಮದನಿ ಮಲಪುರಂ ಇವರಿಂದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವು ನಡೆಯಲಿರುತ್ತದೆ. ಆವತ್ತಿನ ದಿನದಂದು ನಮ್ಮ ಹೆಮ್ಮೆಯ ಶಾಸಕರು ಹಾಗೂ ಹೆಮ್ಮೆಯ ವಿಧಾನಸಭಾ ಸ್ಪೀಕರ್ ಅಂತ ಡಾಕ್ಟರ್ UT ಖಾದರ್ ಫರೀದ್ರವರು ಗಣ ಉಪಸ್ಥಿತಿಯನ್ನು ನೀಡಲಿದ್ದಾರೆ. ಜನವರಿ 16ರಿಂದ ಜನವರಿ 23ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಧಾರ್ಮಿಕ ಉಪನ್ಯಾಸ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿರುತ್ತದೆ. ಹಲವು ಧಾರ್ಮಿಕ ಪಂಡಿತರು ಆಗಮಿಸಿ ಹಲವು ಧಾರ್ಮಿಕ ಪಾಂಡಿತ್ಯರು, ತಂಗಲ್ಗಳು, ಉಲೆಮಾಗಳು ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ. ಜನವರಿ 21ರಂದು ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಮಸೀದಿ ವಠಾರದಲ್ಲಿ ಉಲೆಮಾ ಮತ್ತು ಉಮರಾ ಕಾನ್ಫರೆನ್ಸ್ ನಡೆಯಲಿದೆ. ಇದಕ್ಕೆ ನೇತೃತ್ವವನ್ನು ಅನಸ್ ಅಮಾನಿ ಪುಷ್ಪಗಿರಿ ಮತ್ತು ಶಾಜಿಯಾ ಶಮೀಸ್ ಅಲ್ ಅಜರಿ ಮಲಪುರಂ ಇವರು ಎಲ್ಲ ಉಲಮಾಗಳಿಗೆ ಉಮರಾಗಳಿಗೆ ತರಬೇತಿಯನ್ನು ನೀಡಲಿದ್ದಾರೆ. ಸೈಯದ್ ಅಶ್ರಫ್ ತಂಗಲ್ ಆದೂರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ರಹಮಾನ್ ಸಾದಾತ್ ತಂಗಲ್ ಅವತ್ತು ಭಕ್ತಿ ನಿರ್ಭರವಾದಂತಹ ಪ್ರಾರ್ಥನೆಗೆ ನೇತೃತ್ವವನ್ನು ನೀಡಲಿದ್ದಾರೆ. ಅದೇ ಪ್ರಕಾರ ಜನವರಿ 24ರಂದು ಸಂಜೆ 7 ಗಂಟೆಗೆ ಕಾರ್ಯಕ್ರಮದ ಸಮಾರಂಭ ನಡೆಯಲಿದ್ದು ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಬ್ದುಲ್ ಹಕೀಮ್ ಅಜ್ಹರಿ, ಅಂಸಾ ಮಿಸ್ಬಾಹಿ ಓಟಪದವು ಇವರು ಸಮಾರಂಭವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಆವತ್ತಿನ ದಿನ ವಿಧಾನಸಭಾ ಸ್ಪೀಕರ್ ಅಂತ ಜನಾಬ್ ಡಾಕ್ಟರ್ UT ಖಾದರ್ ಫರೀದ್ರವರು ಹಾಗೂ ವಸತಿ ಸಚಿವರಂಥ ಜಮೀರ್ ಅಹಮದ್ ಖಾನ್ರವರು, ಮಂಜೇಶ್ವರ ಶಾಸಕರಂಥ ಅಶ್ರಫ್ ಸಹಿತ ಹಲವು ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರು, ಗಣ್ಯರು, ಹಲವಾರು ಉಲೆಮಾಗಳು, ಉಮರಾಗಳು, ಪಾಂಡಿತ್ಯರು ಆವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಜನವರಿ 25ರಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಸೈಯದ್ ಆಟಕೋಯ ತಂಗಲ್ ಕುಂಬೋಲ್ ಇವರ ನೇತೃತ್ವದಲ್ಲಿ ಮೌಲಿದ್ ಪಾರಾಯಣ ಕಾರ್ಯಕ್ರಮವು ಜರುಗಲಿದೆ. ಅದರ ಮೌಲಿದ್ ಪಾರಾಯಣದ ನಂತರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮಹಾ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜನವರಿ 15ರಿಂದ ಜನವರಿ 25ರವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಕೇರಳ ರಾಜ್ಯದಿಂದ ಬರುವಂಥ ಉಲೆಮಾ ಪಂಡಿತರು, ತಂಗಲ್ಗಳು, ಉಲೆಮಾ ನೇತಾರರು, ರಾಜಕೀಯ ನಾಯಕರು ಮತ್ತು ಗಣ್ಯ ವ್ಯಕ್ತಿಗಳು ಭಾಗವಹಿಸುವ 11 ದಿವಸಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ. ಸೌಹಾರ್ದತೆ ಮತ್ತು ಏಕತೆಯ ಸಂಕೇತವಾದಂತಹ ಉಚ್ಚಿಲ ದರ್ಗಾ ಬಹಳಷ್ಟು ಇತಿಹಾಸ ಪ್ರಸಿದ್ಧವಾಗಿದೆ. ಇದರಲ್ಲಿ ಎಲ್ಲ ಜಾತಿ ಧರ್ಮದ
ಭಕ್ತಾದಿಗಳು ಅಲ್ಲಿಗೆ ಆಗಮಿಸಲಿದ್ದಾರೆ. ಆಗಮಿಸಿ ತಾವೆಲ್ಲರೂ ಕಾರ್ಯಕ್ರಮವನ್ನು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಉಚ್ಚಿಲ ಆಡಳಿತ ಮಂಡಳಿ ಮತ್ತು ಉಚ್ಚಿಲ ಉರುಸ್ ಕಮಿಟಿಯ ಪರವಾಗಿ ನಾವು ಎಲ್ಲರೊಂದಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ಪ್ರಕಾರ ಕಾರ್ಯಕ್ರಮದ ಪ್ರಚಾರ ಮಾಧ್ಯಮವೂ ಸಹ ಕಾರ್ಯಕ್ರಮದ ಎಲ್ಲ ಪ್ರಚಾರವನ್ನು ಮಾಡುತ್ತಾ ಇದೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಎಡಬದಿಯಲ್ಲಿರುವಂಥ ಅಸೈನಾರ್ ಹಾಜಿ, ಇವರು ಮಸೀದಿಯ ಕೋಶಾಧಿಕಾರಿ. ನನ್ನ ಬಲಭಾಗದಲ್ಲಿ ಮಸೀದಿಯ ಅಧ್ಯಕ್ಷರಾದಂಥ ಜನಾಬ್ ಇಸ್ಮಾಯಿಲ್ ಹಾಜಿ ಕೊಪ್ಪಲ, ಅದೇ ಪ್ರಕಾರ ಉಪಾಧ್ಯಕ್ಷರಾದಂತಹ ಅಬ್ಬಾಸ್ ಹಾಜಿ ಪೆರಿಬೇಲ್, ಪ್ರಚಾರ ಸಮಿತಿಯ ಮುಖ್ಯಸ್ಥರಾದಂಥ ಅಹ್ಮದ್ ಪೆರಿಬೇಲ್ರವರು ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ, ಪಾಲ್ಗೊಳಿಸಿದ್ದಾರೆ. ನನ್ನ ಹೆಸರು ಸಲಾಂ ಮುಚ್ಚಿಲ್, ಉರುಸ್ ಕಮಿಟಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅದೇ ಪ್ರಕಾರ ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ನಾವಿಲ್ಲಿ ಸೇರಿರುವುದು ಮಾಧ್ಯಮದ ಮುಂದೆ ಜನವರಿ 15ರಿಂದ 25ರವರೆಗೆ ನಮ್ಮ ಉಚ್ಚಿಲ ಸೋಮೇಶ್ವರ ಉಚ್ಚಿಲದಲ್ಲಿ ದೊಡ್ಡ ಉರುಸು ಕಾರ್ಯಕ್ರಮವು ನಡೆಯಲಿದ್ದು ಸಾವಿರಾರು ಗಟ್ಟಲೆ ಜನರು ಸೇರಿರ್ತಾರೆ. ಅದೇ ಪ್ರಕಾರ ಆದಿತ್ಯವಾರ ಮೌಲದ ಪಾರಾಯಣ ಮತ್ತು ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕೇಳ್ತೇವೆ. ಏನಾದರೂ ಕೇಳುವುದಿದ್ರೆ ಕೇಳ್ಬೋದು. ಸರಿಯಾದ ಪ್ರಶ್ನೆಯನ್ನು ಕೇಳಿದರು. ಉಚ್ಚಿಲ ಉರುಸ್ ಎಂದರೆ ಸೌಹಾರ್ದತೆ ಮತ್ತು ಏಕತೆಗೆ ಪ್ರಸಿದ್ಧವಾದಂಥ ಒಂದು ತಾಣವಾಗಿದೆ. ಅಲ್ಲಿರುವಂಥ ಊರವರ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲ ಜಾತಿ ಧರ್ಮದ ಜನರನ್ನು ಒಗ್ಗೂಡಿಸಿಕೊಂಡು ಇಲ್ಲೊಂದು ಸೌಹಾರ್ದತೆಯ ಒಂದು ವಾತಾವರಣವನ್ನು ನಿರ್ಮಿಸುವ ಉದ್ದೇಶವಾಗಿದೆ.